ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ಮಾರ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನಿವತ್ತು ಬೆಳಿಗ್ಗೆನೇ ಬೇಗ ಇಲ್ಲಿ ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ನಾನು ಬೇಗ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹೂವೆಲ್ಲ ಇಟ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಈಗ ಬೇಗ ಬ್ರೇಕ್ಫಾಸ್ಟು ಮಾಡಬೇಕು. ಯಾಕಂದರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಲೇಟಾಗಿ ಹೋಗುತ್ತೆ. ಹಾಗಾಗಿ ಬೇಗ ಬೇಗ ಮಾಡಬೇಕು. ಬನ್ನಿ ನೋಡೋಣ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ. ನಾನಿವತ್ತು ವೆಜಿಟೇಬಲ್ ಸಬ್ಸಿಗೆ ಸೊಪ್ಪು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಕೂಡ. ಸ್ಟವ್ ಹಚ್ಕೊಂಡು ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಕಡಲೆಬೀಜ, 1 ಸ್ಪೂನ್ ಕಡಲೆಬೇಳೆ, ಸಾಸಿವೆ 1 ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಈರುಳ್ಳಿ 1-2 ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ. ಆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಒಂದು 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೆ. ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಖಾರ ಸ್ವಲ್ಪ ಕಡಿಮೆ ತಿನ್ನೋರು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಕ್ಯಾರೆಟು ಒಂದು ಕ್ಯಾರೆಟ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಸ್ವಲ್ಪ ಹಾಕ್ಕೊಂಡು ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಸಬ್ಸಿಗೆ ಸೊಪ್ಪಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ 1-2 ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹೀಗೆ ತರಕಾರಿಗಳೆಲ್ಲ ಬೇಯಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಳೋಣ. 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಬ್ಸಿಗೆ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊಪ್ಪನ್ನ. ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಸೊಪ್ಪೆಲ್ಲ ಬೇಯಬೇಕು, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರೋಣ. ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈಗ ರೈಸ್ನ ನಾವು ಹಾಕ್ಕೊಳ್ಳೋಣ. ರೈಸ್ನ ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ. ಆ ರೈಸ್ನ ಇದಕ್ಕೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ ವೆಜಿಟೇಬಲ್ ಸಬ್ಸಿಗೆ ಸೊಪ್ಪು ಚಿತ್ರಾನ್ನ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಹಾಕಿ ಹೇಳಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ನಾವು ಡಾಬಸ್ಪೇಟೆಗೆ ಹೋಗಬೇಕು. ಹಾಗಾಗಿ ನಾವು ಡಾಬಸ್ಪೇಟೆಗೆ ಹೋಗೋಕ್ಕೆ ಎಲ್ಲ ರೆಡಿ ಆಗಬೇಕು ಬೇಗ ಬೇಗ, ಯಾಕಂದರೆ ಲೇಟ್ ಆಗುತ್ತೆ. ಮನೆಯವ್ರಿಗೆಲ್ಲ ಟಿಫನ್ ಹಾಕ್ಕೊಟ್ಟಿತ್ತಾಯಿತು. ಮನೆಯವರು ಟಿಫನ್ ಮಾಡಿದ್ರು. ಹಾಗಾಗಿ ಇವಾಗ ನಾವು ರೆಡಿ ಆಗಬೇಕು ಬೇಗ. ಅಲ್ಲಿ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಿಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿದ ತಕ್ಷಣ ಅವ್ರು ಬಿಸಿ ಬಿಸಿ ಮುದ್ದೆ ಮತ್ತು ಬಸ್ಸಾರು, ಸೊಪ್ಪಿನ ಕಾಳಿನ ಬಸ್ಸಾರು ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನಾವಂತೂ ಟಯರ್ಡ್ ಆಗಿಬಿಟ್ಟಿದ್ವಿ, ತುಂಬ ಹೊಟ್ಟೆ ಹಸ್ಕೊಂಡು. ನಾವು ತಗೊಂಡೋಗಿದ್ವಿ ಊಟನ. ಆದರೆ ಅವರು ಅಲ್ಲಿ ಮಾಡಿದರು, ನಮ್ಮ ರಿಲೇಟಿವ್ಸ್ ಮನೇಲಿ ಮಾಡಿದರು. ಬಿಸಿ ಮುದ್ದೆ ತಿನ್ನಿ ಅಂತ ಬಲಂತ ಮಾಡಿದ್ರು. ಹಾಗಾಗಿ ನಾವು ಸ್ವಲ್ಪ ಅಲ್ಲಿ ಊಟ ಮಾಡಿಕೊಂಡು ನಂತರ ನಾವು ತೋಟಕ್ಕೆ ಬಂದ್ವಿ. ತೋಟಕ್ಕೆ ಬಂದರೆ ಅಲ್ಲಿ ನಾವು ಒಂದು ಮರ ನೋಡಿದ್ವಿ. ಅದು ಯಾವ ಮರ ಅಂತ ಅಂದರೆ ಲಕ್ಷ್ಮಣ ಫಲ. ಇದು ಮರ, ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಕ್ಯಾನ್ಸರ್ ಇರೋರ್ಗಂತೂ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಈ ಲಕ್ಷ್ಮಣ ಫಲ ಅಮೃತದ ಹಣ್ಣು ಅಂತಲೇ ಹೇಳ್ಬೋದು. ಇದು ವರ್ಷ ಪೂರ್ತಿ ಬೆಳೆಯುತ್ತೆ. ಈ ವರ್ಷ ಆ ವರ್ಷ, ಆ ತಿಂಗಳು ಈ ತಿಂಗಳು ಅಂತ ಇಲ್ಲ, ವರ್ಷ ಪೂರ್ತಿ ಈ ಹಣ್ಣು ಬಿಡುತ್ತೆ. ನಮ್ಮ ಬೆಂಗಳೂರಲ್ಲಿ ಇದ್ರ ಜ್ಯೂಸ್ ಬಂದು 100ರಿಂದ 150 ರೂಪಾಯಿವರೆಗೂ ಇದೆ. ಮಾರ್ಕೆಟಲ್ಲಿ ಈ ಹಣ್ಣಿನ ರೇಟ್ ಬಂದು 250ರಿಂದ 300 ರೂಪಾಯಿವರೆಗೂ ಇದೆ. ಅಷ್ಟು ಕಾಸ್ಟ್ಲಿ ಇದು ಈ ಫ್ರೂಟು. ಇದು ಕಾಂಡ ಮತ್ತು ಎಲೆಗಳಿಂದ ಚೆನ್ನಾಗಿ ಒಣಗಿಸಿ ಈ ಎಲೆನ ಔಷಧಿ ರೂಪದಲ್ಲೂ ಉಪಯೋಗಿಸ್ಕೊಳ್ತಾರೆ. ಮತ್ತು ಇದರ ಪೌಡರಿಂದ ಡಿಪ್ ಟೀ ಆಗೂ ಉಪಯೋಗಿಸ್ಕೊಳ್ತಾರೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ಕ್ಯಾನ್ಸರ್ ಪೇಷಂಟ್ಗೆ ಡೈಲಿ 300 ಗ್ರಾಮ್ ಬೆಳಿಗ್ಗೆ ಸಾಯಂಕಾಲ ಇದನ್ನು ತಿಂತಾ ಬಂದರೆ ಕೀಮೋಥೆರಪಿ ತಗೊಳ್ಳೋ ಚಾನ್ಸೇ ಇರಲ್ಲ, ಅಷ್ಟು ಪರಿಣಾಮಕಾರಿ ಇದು. ಮತ್ತು ಇದರಿಂದ ಕಷಾಯನೂ ಮಾಡ್ಬೋದು. ಇದು ಒಂದು 10 ಎಲೆ ತಗೊಂಡು 10 ಎಲೆ ಮತ್ತು ಕಾಂಡನೂ ಸೇರಿಸಿ
ಅರ್ಧ ಲೀಟ್ರ್ ನೀರಿಗೆ 1/4 ಲೀಟ್ರ್ ಆಗೋವಷ್ಟು ನಾವು ಈ ನೇರಳೆ ಎಲೆ, ಸೀಮಾರ್ಬದ ಎಲೆ, ಅರಿಶಿನ, ಕಾಳುಮೆಣಸು ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅರ್ಧ ಲೀಟ್ರ್ ನೀರು 1/4 ಲೀಟ್ರ್ ಆಗೋವಷ್ಟು ನೀವು ಚೆನ್ನಾಗಿ ಕುದಿಸಿ, ನೀವು ಬೆಳಿಗ್ಗೆ 4 ಸ್ಪೂನು ಸಾಯಂಕಾಲ 4 ಸ್ಪೂನ್ ಕುಡಿದ್ರೆ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು ಕ್ಯಾನ್ಸರ್ ಇರೋರಿಗೆಲ್ಲ ಗುಣ ಆಗುತ್ತೆ. ದೇಹಕ್ಕೆ ಅಗತ್ಯವಿರುವ ವಿಟಮಿನ್ ಸಿ, ವಿಟಮಿನ್ ಡಿ ಇದರಿಂದ ದೊರೆಯುತ್ತೆ. ನೋಡಿ ಫ್ರೆಂಡ್, ಲಕ್ಷ್ಮಣ್ ಫಲದಲ್ಲಿ ಎಷ್ಟೆಲ್ಲ ಉಪಯೋಗ ಇದೆ ಅಂತ. ಈ ಹಣ್ಣಂತೂ ಸಿಕ್ಕಿದ್ರೆ ಯಾರು ಬಿಡಬೇಡಿ, ಎಲ್ಲರೂ ತಿನ್ನಿ, ಆರೋಗ್ಯ ಕಾಪಾಡ್ಕೊಳ್ಳಿ. ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ತೋಟಕ್ಕೆ ಬಂದಿದ್ವಿ. ತೋಟಕ್ಕೆ ಬಂದಾಗ ಅಲ್ಲಿ ಈ ಮರಗಳು ಹಾಕಿದ್ರು. ಹಾಗಾಗಿ ನಿಮಗೂ ಎಲ್ಲರಿಗೂ ಉಪಯೋಗ ಆಗಲಿ, ಮರದಿಂದ ಏನು ಉಪಯೋಗ ಅಂತ ಅದಕ್ಕೆ ಹೇಳಿದೆ. ಈಗ ಎಲ್ಲರೂ ಅಲ್ಲಿ ನಾವು ಬಸ್ಸಾರು ತಿನ್ಕೊಂಬಂದ್ವಿ, ಆದರೂ ನಾವು ಊಟ ತಂದಿದ್ವಲ್ಲ. ಸಂಜೆ ನಾವು ಹೊರಡೋ ಟೈಮ್ಗೆ ನಾವು ಟೊಮೆಟೊ ಬಾತನ್ನ ತಿನ್ಕೊಂಡ್ವಿ. ಟೊಮೆಟೊ ಬಾತನ್ನು ಮತ್ತು ಚಟ್ನಿ ತೊಗೊಂಬಂದಿದ್ವಿ. ಎಲ್ಲರೂ ಕೂತ್ಕೊಂಡು ಇಲ್ಲೇ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಇಲ್ಲೆಲ್ಲ ಆಟ ಆಡಿಕೊಂಡು ಮಕ್ಕಳೆಲ್ಲ ಇದ್ರಲ್ವ, ಹಾಗಾಗಿ ಇವರೆಲ್ಲ ಊಟ ಆದಮೇಲೆ ಎಲ್ಲರೂ ಹೋಗಿ ಅಲ್ಲಿ ಆಟ ಎಲ್ಲ ಆಡಿಕೊಂಡು ಚೆನ್ನಾಗೆಲ್ಲ ಎಂಜಾಯ್ ಮಾಡಿಕೊಂಡು ಫೋಟೋ ಎಲ್ಲ ತಕ್ಕೊಂಡು ಎಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಮಕ್ಕಳೆಲ್ಲ. ತೋಟದಲ್ಲಿ ಆ ವಾತಾವರಣ ಎಲ್ಲ ನೋಡ್ಕೊಂಡು ತಿನ್ನೋಕ್ಕೆ ಒಂದು ಖುಷಿಯಾಗುತ್ತೆ. ಆ ಪ್ಲೇಸಲ್ಲಿ ನಾವು ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು. ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.